ಈಗ 2026 ಬಂತು, 2025 ಹೋಯ್ತು. ಹಾಗಾಗಿ ನಾವು ಸಂಕಲ್ಪ ಮಾಡ್ಕೋಬೇಕು ನಮ್ಮ ಲೈಫ್ನಲ್ಲಿ ಯಾವ ಥರ ನಾವು ಮುಂದೆ ಬರಬೇಕು, ಫ್ಯೂಚರ್ ಯಾವ ಥರ ಇವತ್ತಿನ ಹೊಸ ಜೀವನ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತೀನಿ. ಸೊ ಫೈನಾನ್ಸ್ಲಿ ಆಯಿತು, ಬಿಸ್ನೆಸ್ಲಿ ಆಯಿತು, ಯಾವುದೇ ಒಂದು ನಾವು ಚಟುವಟಿಕೆ ಮಾಡ್ತೇವೆ ಅಂದ್ರೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ಮಾಡೋಣ ಅಂತ ಹೇಳ್ತೀನಿ. ಸೊ ನಮ್ಮ ಲೈಫು ನಾವು ಸಂಕಲ್ಪ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರೆ ಖಂಡಿತ ನಾವು ಕೂಡ ಗ್ರೋ ಆಗ್ತೀವಿ ಅನ್ನೋ ವಿಷಯನ ಇವತ್ತು ನಿಮಗೆ ತಿಳಿಸ್ತಿದ್ದೀನಿ. ಆದರೆ ಇವೇನಪ್ಪ ಅಂದರೆ ಫೈನಾನ್ಸ್ಲಿ ನಾವು ಏನಾದರೂ ಸೇವ್ ಮಾಡ್ಬೇಕಂದ್ರೆ ನಮ್ಮ ಕಡೆ ಸ್ವಲ್ಪ ಚಾಣುಕ್ಷತೆ ಮೈಂಡ್ ಸೆಟ್ ಯಾವ ಥರ ಇರಬೇಕು ಅಂದರೆ, ಈಗ ನೀವು 100 ರೂಪಾಯಿನೋ 1000 ರೂಪಾಯಿನೋ ಇರುತ್ತೆ ಅಂತ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, 100 ರೂಪಾಯಿ 1000 ರೂಪಾಯಿ ಖರ್ಚು ಮಾಡಬೇಕು, ಅದ್ರ ಬಗ್ಗೆ ಲಕ್ಷ್ಯ ಕೊಡಲ್ಲ. ಅದಕ್ಕೆ ಏನು ಮಾಡಿ, ನೀವು 1000 ರೂಪಾಯಿ ಇದೆಯಾ ಅದನ್ನು ಎಷ್ಟು ಖರ್ಚು ಮಾಡಬೇಕು, ಒಂದು 500 ಖರ್ಚು ಆಯಿತು, 500 ಉಳಿಸ್ಕೊಂಡು ನಾಳೆ ನಾಡಿದ್ದು ಪಯಣ ಬೆಳೆಸ್ಬೇಕಲ್ಲ, ಆ ಥರವಾಗಿ ರೂಢಿ ಮಾಡ್ಕೊಳ್ಳಿ. ಸೊ ಮತ್ತೆ ಒಂದು ಸೇವಿಂಗ್ಸ್ ಅಂತ ಇರುತ್ತಲ್ಲ, 100-200 ರೂಪಾಯಿ ಸೇವ್ ಮಾಡ್ತಾ ಹೋಗಿ. ಮನೇಲಿ ಪಿಗ್ಗಿ ಬ್ಯಾಂಕ್ ಅಂತ ಇಡಿ, ಅಲ್ಲೇ ಬೆಟರ್ ಆಗಿ ನಿಮಗೆ ಒಳ್ಳೆ ಲೈಫ್ನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಂಗೆ ಆಗುತ್ತೆ. ಒಂದು ಪಿಗ್ಗಿ ಬ್ಯಾಂಕ್ ಮಾಡ್ಕೊಂಡಿರ್ತಿರಲ್ಲ, ಅದು ನಿಮಗೆ ಸಂಕಲ್ಪ ಮಾಡ್ದಂಗೆ. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.